ಸತ್ಯದ ಮೇಲೆ ಕರಿಛಾಯೆಯಂತೆ ಡೀಪ್ ಫೇಕ್ ಎನ್ನುವ ಹೊಸದೊಂದು ಬೆದರಿಕೆ ಮಾಹಿತಿಯ ಹೆದ್ದಾರಿಗಳಲ್ಲಿ ತಲೆ ಎತ್ತತೊಡಗಿದೆ. ಜನರನ್ನು ತಪ್ಪು ದಾರಿಗೆ ಎಳೆಯುವ, ನಂಬಿಕೆ ಕುಗ್ಗಿಸಿ ಅಪನಂಬಿಕೆ ಉಂಟು ಮಾಡುವ ತಪ್ಪು ಮಾಹಿತಿಗಳು ಇರುವ ವಿಷಯಗಳ ದೊಡ್ಡ ಅಲೆಗಳನ್ನು ಭಾರತ ಇಂದು ಎದುರಿಸುತ್ತದೆ. ಹಾಯ್, ನಾನು ಫೇಡ್ ಡಿಸೋಜಾ, ಬೀಟ್ರೂಟ್ ನ್ಯೂಸ್ನ ಫೌಂಡರ್ ಮತ್ತು ಎಡಿಟರ್. ನಾನು ಶಾಲಾ ಮತ್ತು ಮೀಡಿಯಾ ವಾಯ್ಸ್ ಅನ್ನು ಮೀಡಿಯಾ ಲಿಟ್ರಸಿ ಅಂಬಾಸಿಡರ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಆ ಮೂಲಕ ಆನ್ಲೈನ್ನಲ್ಲಿ ಮಾಹಿತಿ ಮತ್ತು ತಪ್ಪು ಮಾಹಿತಿಗಳನ್ನು ಗುರುತಿಸುವುದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಡೀಪ್ ಫೇಕ್ ಎಂಬುದು ಸತ್ಯಕ್ಕೆ ದೂರ ಮೋಸದ ದಾರಿಯಲ್ಲಿ ಎಡಿಟ್ ಮಾಡಿ ವೈಭವೀಕರಿಸಿದ ವಿಡಿಯೋಗಳು ಅಥವಾ ಆಡಿಯೋ ರೆಕಾರ್ಡಿಂಗ್ಗಳು. ಅವುಗಳು ಸತ್ಯ ಮತ್ತು ಕಾಲ್ಪನಿಕತೆಗಳ ನಡುವಿನ ಅಂತರವನ್ನು ಬ್ಲರ್ ಮಾಡುತ್ತವೆ. ಅವುಗಳು ನಮ್ಮ ಸಾಮಾಜಿಕ ಮಾಧ್ಯಮ ಮತ್ತು ರಾಜಕೀಯ ಭಾಷಣಕ್ಕೂ ನುಸುಳಿಕೊಂಡಿದ್ದೇವೆ. ಹೀಗಾಗಿ ಅದರಲ್ಲಿ ಸಾಕಷ್ಟು ತಪ್ಪು ಮಾಹಿತಿ ಮತ್ತು ಗೊಂದಲ ತುಂಬಿಕೊಂಡಿದ್ದೇವೆ. ಉದಾಹರಣೆಗಾಗಿ, ಇತ್ತೀಚಿನ ಡೀಪ್ ಫೇಕ್ ವಿಡಿಯೋದಲ್ಲಿ ಕನ್ನಡದ ಖ್ಯಾತ ನಟಿ ಮತ್ತು ನಟ ಮದುವೆಯಾಗಿದ್ದಾರೆ ಎಂದು ತೋರಿಸಲಾಗಿತ್ತು. ಅವರಿಗೆ ಮಕ್ಕಳು ಇದ್ದಾರೆ ಎಂದು ಹೇಳಲಾಗಿತ್ತು. ಈ ವಿಡಿಯೋ ನೋಡಿದ್ದವರಲ್ಲಿ ಸಾಕಷ್ಟು ಗೊಂದಲ ಉಂಟಾಯಿತು. ಈ ಅನಿರೀಕ್ಷಿತ ಘಟನೆಯ ಇಬ್ಬರು ಕುಟುಂಬಗಳು ಕೂಡ ತೀವ್ರವಾಗಿ ಆತಂಕಕ್ಕೆ ಒಳಗಾಗಿದ್ದವು. ಪರಿಣಾಮ ಏನಾಯಿತು? ಸತ್ಯವನ್ನು ಹಾಳು ಮಾಡಲಾಗಿದೆ. ಈ ಫ್ಯಾಬ್ರಿಕೇಟ್ ಮಾಡಿದ್ದ ವಿಡಿಯೋದಲ್ಲಿ ನ್ಯೂಸ್ ಆಂಕರ್ ಮತ್ತು ಜನಪ್ರಿಯ ಯೂಟ್ಯೂಬರ್ ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ ಅನ್ನು ಪ್ರಮೋಟ್ ಮಾಡುತ್ತಾರೆ ಅಂತ ದೃಶ್ಯವಿದೆ. ಇದೇ ಆಪ್ ಹಣಕಾಸಿನ ವಂಚನೆಯಾಗಿ ಅಂದ್ರೆ ಒಂದು ಸ್ಕ್ಯಾಮ್ ಅಂತ ಗೊತ್ತಾಯಿತು. ಆ ವಿಡಿಯೋವನ್ನು ಡೀಪ್ ಫೇಕ್ ಬಳಸಿ ಮಾಡಿರುವುದು ಎಂಬ ಬೆಳಕಿಗೆ ಬಂತು. ಎಲ್ಲ ಡೀಪ್ ಫೇಕ್ ವಿಡಿಯೋಗಳು ಕೆಟ್ಟ ಉದ್ದೇಶದಿಂದ ಕೂಡಿರುವುದಿಲ್ಲ. ಕೆಲವು ಫನ್ಗಾಗಿ ಮತ್ತೆ ಮನೋರಂಜನೆಯ ಉದ್ದೇಶಕ್ಕಾಗಿ ಶೇರ್ ಮಾಡಿಕೊಳ್ಳಲಾಗುತ್ತದೆ. ಆದರೆ ಅವುಗಳನ್ನು ನೋಡುವಾಗ ನಾವು ಬಹಳ ಎಚ್ಚರಿಕೆಯಿಂದ ಅಂದ್ರೆ ಜಾಗೃತಿಯಾಗಿ ಇರುವುದು ಅವಶ್ಯ. ಈ ಮೋಸದ ಅಲೆಯ ನಡುವೆಯೂ ಒಂದು ಭರವಸೆ ಇದೆ. ಡೀಪ್ ಫೇಕ್ ಸೇರಿದಂತ ಯಾವುದೇ ರೂಪದ ತಪ್ಪು ಮಾಹಿತಿಯನ್ನು ಗುರುತಿಸುವುದಕ್ಕೆ ಜಾಗೃತಿ ಮತ್ತು ವಿಶ್ಲೇಷಣೆ ನಮಗೆ ಆಯುಧ ಆಗಬಹುದು. ಡೀಪ್ ಫೇಕ್ ವಿಡಿಯೋಗಳನ್ನು ಪತ್ತೆ ಹಚ್ಚಲು ಯಾವುದು ಮ್ಯಾಜಿಕ್ಕಿನ ಪರಿಹಾರ ಇಲ್ಲ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಇದುವೇ ಡೀಪ್ ಫೇಕ್ ವಿಡಿಯೋ ಅಥವಾ ಆಡಿಯೋ ಎಂದು ಗುರುತಿಸಲು ಯಾವುದು ಅಧಿಕೃತ ವ್ಯವಸ್ಥೆಯು ನಮ್ಮಲ್ಲಿಲ್ಲ. ಅಧಿಕೃತ ಮತ್ತು ಪರಿಶೀಲಿಸಿದ್ದ ಮೂಲಗಳನ್ನು ನೀವು ಗಮನಿಸುತ್ತಿರುವ ಮಾಹಿತಿಯನ್ನು ನೀವು ಯಾವಾಗಲೂ ಕ್ರಾಸ್ ಚೆಕ್ ಮಾಡಬಹುದು. ಡೀಪ್ ಫೇಕ್ ಪ್ರವಾಹದ ವಿರುದ್ಧ ಹೋರಾಡಲು ನಮಗೆ ಸಹಾಯ ಮಾಡುವ ಕೆಲವು ಸಲಹೆಗಳು ಮತ್ತು ವಿಧಾನಗಳು ಇಲ್ಲಿವೆ. ಆದರೂ ಡೀಪ್ ಫೇಕ್ಗಳ ಕ್ವಾಲಿಟಿ ಸುಧಾರಿಸುತ್ತಲೇ ಇರುತ್ತದೆ ಎಂಬುದನ್ನು ನಮಗೆ ತಿಳಿದಿರಬೇಕು. ಡೀಪ್ ಫೇಕ್ ಅನ್ನು ಕಂಡುಹಿಡಿಯಲು ವಿಶ್ಲೇಷಣೆಯಿಂದ ಯೋಚಿಸುವುದು ತುಂಬಾ ಮುಖ್ಯ. ನಾವು ಒಟ್ಟಾಗಿ ತಪ್ಪು ಮಾಹಿತಿಯ ವಿರುದ್ಧ ಹೋರಾಟ ಮಾಡಬಹುದು. ಹಾಗೆಯೇ AI ನಿರ್ಮಿತ ವಿಷಯಗಳಿಂದ ಈಗಷ್ಟೇ ಎದುರಾಗುತ್ತಿರುವ ಬೆದರಿಕೆಗಳ ಬಗ್ಗೆ ಜಾಗೃತವಾಗಿ ಜನರಿಗೆ ಸಹಾಯ ಮಾಡಬಹುದು. ಡೀಪ್ ಫೇಕ್ ಅಲೆಗಳ ವಿರುದ್ಧ ನಾವು ದೃಢವಾಗಿ ನಿಲ್ಲೋಣ. ಸತ್ಯವನ್ನು ಕಾಪಾಡುವ ಶಕ್ತಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಸತ್ಯವು ಮೇಲುಗೈ ಸಾಧಿಸುತ್ತದೆ ಎಂಬುದನ್ನು ನಾವು ಒಟ್ಟಾಗಿ ಖಚಿತಪಡಿಸೋಣ.